ಧಾರವಾಡದಲ್ಲಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಮತ್ತು ಕನ್ನಡಪ್ರಭ ವತಿಯಿಂದ ಎಜುಕೇಷನ್ ಎಕ್ಸ್ಪೋ ಆಯೋಜಿಸಲಾಗಿದೆ. ಧಾರವಾಡ ಮಗದುಂ ಕಲ್ಯಾಣ ಮಂಟಪದಲ್ಲಿ ಇಂದು ಮತ್ತು ನಾಳೆ 2 ದಿನ ಎಜುಕೇಷನ್ ಎಕ್ಸ್ಪೋ ನಡೀತಾ ಇದೆ. ಎಕ್ಸ್ಪೋ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಸುವರ್ಣ ನ್ಯೂಸ್ ಸಂಪಾದಕ ಅಜಿತ್ ಹನುಮಕ್ಕನವರ್, ಜಿಲ್ಲಾಧಿಕಾರಿ ದಿವ್ಯಾ ಪ್ರಭು, ಸಚಿವ ಸಂತೋಷ್ ಲಾಡ್, ರಾಜಕೀಯ ವಿಶ್ಲೇಷಕ ಪ್ರಶಾಂತ್ ನಾತು, ಮಹೇಶ್ ಮಾಷಾಳ್, ಚಿತ್ರನಟಿ ಶರಣ್ಯ ಶೆಟ್ಟಿ ಭಾಗಿಯಾಗಿದ್ದರು. 50ಕ್ಕೂ ಹೆಚ್ಚು ಶಿಕ್ಷಣ ಸಂಸ್ಥೆಗಳು, ಸಾವಿರಾರು ವಿದ್ಯಾರ್ಥಿಗಳು ಶಿಕ್ಷಣ ಮೇಳದಲ್ಲಿ ಭಾಗಿಯಾಗಿದ್ದಾರೆ. 10ನೇ ತರಗತಿ, PUC, ಡಿಗ್ರಿ ಬಳಿಕ ಪೋಷಕರು ತಮ್ಮ ಮಕ್ಕಳಿಗೆ ಯಾವ ಶಿಕ್ಷಣ ಕೊಡಿಸಬೇಕು ಅನ್ನುವ ಬಗ್ಗೆ ಸಂಪೂರ್ಣ ಮಾಹಿತಿ ಎಜುಕೇಷನ್ ಎಕ್ಸ್ಪೋದಲ್ಲಿ ಸಿಗಲಿದೆ. ಇಂದು ಮತ್ತು ನಾಳೆ ಬೆಳಗ್ಗೆ 10ರಿಂದ ಸಂಜೆ 6ರವರೆಗೆ ಎಕ್ಸ್ಪೋ ನಡೆಯಲಿದೆ. ಮಕ್ಕಳು ಮತ್ತು ಪೋಷಕರು ಎಕ್ಸ್ಪೋದಲ್ಲಿ ಭಾಗವಹಿಸಿ ಸದುಪಯೋಗ ಪಡಿಸಿಕೊಳ್ಳಬೇಕು. ನಮಗಾದಂಥ ಒಂದು ಚಾಲೆಂಜ್ಗಳಿದ್ರೆ ನಿಮಗೆ ಆದಂಥ ಒಂದು ಚಾಲೆಂಜ್ಗಳಿದ್ದಾವೆ. ನಮಗೆ ಆಪರ್ಚುನಿಟಿಯ ಕೊರತೆ ಇತ್ತು. ನಿಮಗೆ ಯಾವ ಆಪರ್ಚುನಿಟಿ ಹುಡುಕ್ಬೇಕೆಂಬುದು ಸಮಸ್ಯೆ ನಿಮ್ಮಲ್ಲಿದೆ. ಮೊದಲು ಒಂದು ಗಾಡಿ ತಗೋಬೇಕಾಗಿದ್ರೆ ಸೀದಾ ರೊಕ್ಕ ಕೊಟ್ಟರೆ ಯಾವುದೋ ಒಂದು ಗಾಡಿ ಶೋರೂಮ್ನಾಗ ಸಿಗ್ತದೆ. ಈಗ ಯಾವ ಗಾಡಿ ತಗೋಬೇಕನ್ನೋದಕ್ಕೆ ಒಂದು ದೊಡ್ಡ ಚರ್ಚೆ ನಡೀತಿರ್ತದೆ ಮನೆಯಲ್ಲಿ. ಅದೇ ರೀತಿಯಾಗಿ ನಿಮ್ಮ ಜೀವನದಲ್ಲಿ ಈಗ ಮುಂದೆ ಯಾವ ರೀತಿ ಕಲಿಬೇಕು, ಯಾವುದು ಇಲ್ಲ ಅನ್ನೋದಕ್ಕೆ ನಿಮಗೆ ಒಂದು ಕ್ಲಾರಿಟಿ ಇರಬೇಕು ಅನ್ನೋ ಉದ್ದೇಶಕ್ಕಾಗಿ ಇವತ್ತು 200ಕ್ಕೂ ಹೆಚ್ಚು ಇಡೀ ಭಾರತ ದೇಶದಿಂದ, ವಿಶೇಷವಾಗಿ ಕರ್ನಾಟಕದಿಂದ, ಬೇರೆ ಬೇರೆ ರಾಜ್ಯಗಳಿಂದ ಯೂನಿವರ್ಸಿಟಿಗಳಾಗಿರ್ಬೋದು, ಕಾಲೇಜ್ನವರಾಗಿರ್ಬೋದು, ಇಲ್ಲೇ ಬಂದು ಒಂದು ಸ್ಟಾಲ್ಗಳ ಮುಖಾಂತರ ಅವರು ನಿಮಗೆ ಮನವರಿಕೆ ಮಾಡಿ ನಮ್ಮ ಕಾಲೇಜ್ ಈ ರೀತಿ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.